ನನ್ನ ಕ್ಲೋಸ್ ಫ್ರೆಂಡ್ ಅವರೇ ಫ್ಯಾನು. ಎಸ್, ಧನ್ಯವಾದ ಮಧು, ತಮ್ಮೆಲ್ಲ ಮಾಹಿತಿಗೆ ಮಾತನಾಡಿದ್ದಕ್ಕೆ, ನಮ್ಮ ಜೊತೆ ಅಶ್ವವೇಗ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ ಸರ್. ಹೇಳಿ, ಚಿತ್ರದ ಬಗ್ಗೆ ಹೇಳ್ತಾ ಇದ್ರಿ, ಬಾಸ್ ಸಿನಿಮಾದ ಬಗ್ಗೆ ಹೇಳಿ ಸರ್. ಮೇಡಮ್, ಸಿನಿಮಾ ಇದು ಒಂದು ನನ್ನ ಕಾಲ್ಪನಿಕ ಕತೆ. ದಯವಿಟ್ಟು ನೀವು ಸಿನಿಮಾ ನೋಡಿ. ಸಿನಿಮಾ ನೋಡಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಹೇಳ್ತಿಲ್ವಾ, ಪೊಲೀಸ್ನವರು ಏನು ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ, ಆ ಚಾರ್ಜ್ ಶೀಟಲ್ಲಿರೋ ಅಂಶಗಳು ದರ್ಶನ್ ಸರ್ ಬಗ್ಗೆ ಮಾಡಿರೋವಂಥ ಅಲಿಗೇಷನ್ ಆಗಲಿ ಇನ್ಸಿಡೆಂಟ್ ಆಗಲಿ ನನ್ನ ಸಿನಿಮಾದಲ್ಲಿಲ್ಲ. ಸತ್ತಿರೋ ವ್ಯಕ್ತಿ ಇರ್ಬೋದು, ಬದುಕಿರೋ ವ್ಯಕ್ತಿಗಳಿರ್ಬೋದು, ಯಾವುದೂ ಇಲ್ಲ. ಅದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಓಕೆ. ಸೊ ಹಾಗಾಗಿ ಇದು ಇನ್ನು ಈ ಏನು ಪ್ರಕರಣ ಇದೆ, ಏನು ಟ್ರಯಲ್ ನಡೀತಿದೆ, ಆ ಪ್ರಕರಣದ ಕೇಸ್ ಅಲ್ಲ. ಓಕೆ. ಸೊ ಅನೇಕ ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳು ಕ್ಲಿಯರ್ ಕಟ್ ಆಗಿ ಹೇಳಿದೆ, ಯಾವುದೇ ಒಂದು ಕಾಲ್ಪನಿಕ ಕಥೆಯನ್ನು ನೋಡ್ಬಿಟ್ಟು ಅದರಿಂದ ಪ್ರೇರಣೆ ಆಗಿ ನಾವು ಜಡ್ಜ್ಮೆಂಟ್ಗೆ ಬರೋದಿಲ್ಲ ಅಂತ ಹೇಳಿ. ಯಾಕೆ ಇದು ಕಾಡ್ಗಿಚ್ಚಿನ ಥರ ಹೇಳ್ತೋ ಗೊತ್ತಿಲ್ಲ. ಎಲ್ಲರೂ ಹೇಳ್ತಾರೆ ದರ್ಶನ್ ಸರ್ ಅಭಿಮಾನಿಗಳೆಲ್ಲ ಅಪೋಸ್. ನಿಜವಾಗ್ಲೂ ಖಂಡಿತ ಇಲ್ಲ. ಅವ್ರು ಒಳ್ಳೆಯವರು ಇದ್ದಾರೆ. ಎಲ್ಲೋ ಮಾಮೂಲಿ ಮನೆಯ ಮೇಲೆ ಮಕ್ಕಳೆಲ್ಲ ಒಬ್ರು ಇಬ್ಬರು ಹಂಗಿರ್ತಾರಲ್ಲ, ಹಂಗೆ ಅಷ್ಟೇ. ನನ್ನೇ ಇಲ್ಲಿ ನನಗೆ ತುಂಬ ಆತ್ಮೀಯ, ಬೆಳಗ್ಗೆ ಆದರೆ ಜೊತೆಲಿರೋ ಸ್ನೇಹಿತರು ಇದ್ದಾರೆ, ಅಧ್ಯಕ್ಷಗಳು ಇದ್ದಾರೆ, ಸೆಕ್ರೆಟರಿಗಳು ಇದ್ದಾರೆ, ಫ್ರೆಂಡ್ಸ್ಗಳಿದ್ದಾರೆ, ಜೊತೆಗೆ ನನ್ನ ಕ್ಲೈಂಟ್ಸು ಇದ್ದಾರೆ. ನಾವೆಲ್ಲರನ್ನೂ ಕೆಟ್ಟ ದೃಷ್ಟಿಯಲ್ಲಿ ನೋಡೋದಿಲ್ಲ. ಎಲ್ಲ ಸ್ಟಾರ್ಗಳು, ಫ್ಯಾನ್ಗಳನ್ನು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಅವ್ರ ಅಭಿಮಾನಿಗಳು. ಒಂದು ಸಿನಿಮಾ ಶುರು ಆಗ್ತಿದೆ ಅಂದಾಗ ಅದಕ್ಕೆ ಸ್ಟೋರಿ ಬರೆಯೋದ್ರಿಂದ, ಅಂದರೆ ಸ್ಕ್ರಿಪ್ಟ್ ಬರೆಯೋದ್ರಿಂದ ಹಿಡಿದು ಅಥವಾ ಡಿಸ್ಕಷನ್ಸ್ ಎಲ್ಲ ಆಗತ್ತೆ ಸಾಮಾನ್ಯವಾಗಿ. ಏನೇನು ಪ್ರಾಸೆಸ್ ಇದೆ ಎಲ್ಲ ಕೂಡ. ಆಗ ನೀವು ಸ್ಕ್ರಿಪ್ಟ್ ಬರಿಬೇಕಾದ್ರೆ, ಡೈಲಾಗ್ಸ್ ಬರಿಬೇಕಾದ್ರೆ, ಅಥವಾ ನೀವು ಡೈರೆಕ್ಟ್ ಮಾಡಬೇಕಾದ್ರೆ ನಿಮ್ಗೆ ಅನಿಸ್ಲಿಲ್ವಾ ಕಾಂಟ್ರವರ್ಸಿ ಆಗ್ಬೋದು ಈ ಸಿನಿಮಾ ಅಂತ? ಮೇಡಮ್, ಕಾಂಟ್ರವರ್ಸಿ ಅಲ್ಲ. ನಾವು ಎಲ್ಲಿದ್ದೀವಿ? ನಾವು ಇಂಡಿಯಾದಲ್ಲಿದ್ದೀವಿ. ಇಂಡಿಯಾ ಇಸ್ ಎ ಡೆಮಾಕ್ರಸಿ ಕಂಟ್ರಿ. ನನಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಆರ್ಟಿಕಲ್ 19(1) ಕ್ಲಾಸ್ ಎ, ಹೌದು, ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳುತ್ತೆ. ನಾನು ವ್ಯಕ್ತಪಡಿಸೋಕೆ ನಾನು ಕಾಲ್ಪನಿಕ ಆಗೋದಿಲ್ವಾ? ಈಗ ಕೆಲವ್ರು ಹೇಳ್ತಾರೆ ಬಾಸ್ ಅನ್ನೋದು ಯಾಕೆ ಇಟ್ರಿ? ಬಾಸ್ ಈಸ್ ಎ ಯೂನಿವರ್ಸಲ್ ವರ್ಡ್. ಅದು ಒಬ್ಬ ಕೂಲಿಯವನು ಅವನ ಯಜಮಾನ ಕರಿತಾನೆ, ಒಬ್ಬ ಲವ್ವರು ಅವನ್ನ ಇನ್ನೊಬ್ಬ ಪ್ರಿಯತಮಂಗೆ ಕರೀತಾರೆ, ಅಪ್ಪ ಮಗಳು ಕರೀತಾರೆ, ಅಣ್ಣ ತಮ್ಮಂಗೆ ಕರೀತಾರೆ, ಫ್ರೆಂಡ್ಸೇ ಕರ್ಕೊತಾರೆ. ನಾವು ಯಾವುದೇ ಆಗಲಿ ಒಬ್ಬ ವ್ಯಕ್ತಿನ ಪರ್ಟಿಕ್ಯುಲರ್ ಆಗಿ ಎಲ್ಲೂ ಕೂಡ ಉಲ್ಲೇಖ ಮಾಡ್ತಾ ಇಲ್ಲ. ಇದು ಇಂಡಿಯಾ, ನಮ್ಗೆ ಸ್ವಾತಂತ್ರ್ಯ ಇದೆ. ಹಂಗಂದ್ಬಿಟ್ಟು ಬೇರೆಯವ್ರಿಗೆ ಮನ್ಸು ನೋಯಿಸಂಗಿಲ್ಲ. ಓಕೆ ಸರ್, ಈಗ ಕೊನೆಯದಾಗಿ ಬಾಸ್ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಬಾಸ್ ಸಿನಿಮಾ ಇದು ನಿರ್ದೇಶಕನ ಒಂದು ಕಾಲ್ಪನಿಕ ಕಥೆಯಲ್ಲಿ ಬಂದಿರುವಂಥ ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್. ನೀವು ಬಿಗಿನಿಂಗ್ ಏನು ಡಿಸ್ಕ್ಲೈಮರ್ ಇಂದ ಹಿಡಿದು ಶುಭಮ್ ತಕ ಕುಂತ್ಕೊಂಡು ನೋಡ್ತೀರಿ, ಏನಾಯ್ತು ಅಂತ ನೋಡೋ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಜೊತೆಗೆ ಏನು ನಮ್ಮ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇದ್ದಾರೆ ಇವತ್ತು ಕೆಲವರು ಅಷ್ಟೇ, ನನ್ನೇ ಅವರೇನೇನೆ ಪಶ್ಚಾತ್ತಾಪ ಪಡ್ಕೊತಾರೆ. ಮಾತಾಡಬಾರ್ದಾಯ್ತು ರೀ, ಹಿಂಗೆ ಈ ಡೈರೆಕ್ಟ್ರು ಮಾಡಿರೋದು ಇದೇ ಕರೆಕ್ಟ್ ಅಂತ ಹೇಳ್ತಾರೆ. ಅದನ್ನ ಹೇಳ್ತೇನೆ. ತನುಷ್ ಸರ್, ನೀವೇನು ಹೇಳ್ತೀರಾ ನಿಮ್ಮ ಬಾಸ್ ಸಿನಿಮಾ ಬಗ್ಗೆ? ಎಂಟರ್ಟೈನ್ಮೆಂಟ್ ಇದೆ ಸಿನಿಮಾದಲ್ಲಿ, ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇದೆ, ಎಲ್ಲೂ ಬೋರ್ ಆಗಲ್ಲ ಸಿನಿಮಾ. ಇಬ್ರು ಹೀರೋಯಿನ್ಸ್ ಇದ್ದಾರೆ, ಅದು ಯಾವ ಸಿಚುವೇಶನ್ ಅಲ್ಲಿ ಬರ್ತಾರೆ ಅನ್ನೋದು ಇಂಪಾರ್ಟೆಂಟ್. ನಾವು ಈ ಜನರಲ್ ಆಗಿ ಫೈಟ್ಸು ಇದನ್ನೆಲ್ಲ ಹಿಡ್ಕೊಂಡು ಸಿನಿಮಾ ಮಾಡಿಲ್ಲ, ಮಾಸ್ ಸಿನಿಮಾ ಮಾಡಿಲ್ಲ. ನಾರ್ಮಲ್ ಒಬ್ಬ ಮನುಷ್ಯನ ಜೀವನದಲ್ಲಿ ಏನೇನು ನಡೆಯುತ್ತೋ ಆ ಥರ ಕ್ಯಾಶುವಲ್ ಸಿನಿಮಾ, ಬೋರ್ ಆಗದಿರೋ ಥರ ನಿಮ್ಮ ಹಾರ್ಟ್ ಟಚಿಂಗ್ ಮೂವಿ ಆಗುತ್ತೆ. ಸರ್, ಕೊನೆಯದಾಗಿ ದರ್ಶನ್ ಫ್ಯಾನ್ಸ್ಗೆ ಏನು ಹೇಳ್ತೀರಾ ಸರ್? ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ನಾನು ಅವ್ರ ಫ್ಯಾನ್ಸ್ಗೆಲ್ಲ ಅಷ್ಟು ದೊಡ್ಡವನಲ್ಲ. ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾಗಳನ್ನು ನೋಡಿ ಕೇಳಿಸಿ ಅಂತ ಹೇಳ್ತೀನಿ ಅಷ್ಟೇ. ತನುಷ್ ಸರ್, ನೀವು ಸಿನಿಮಾ ಬಂದು ನೋಡೋದಕ್ಕಿಂತ ಮುಂಚೆ ಏನು ಡಿಸಿಷನ್ ತೊಗೊಂಬೇಡಿ. ಸಿನಿಮಾ ನೋಡಿ ನೀವು ಥಿಯೇಟರ್ ಕೂತ್ಕೊಂಡು ಎಂಜಾಯ್ ಮಾಡಾದ್ಮೇಲೆ ನಿಮ್ಮ ಡಿಸಿಷನ್ ನೀವು. ಎಸ್, ಧನ್ಯವಾದ ಸರ್. ನಿಮ್ಮ ಸಿನಿಮಾ ಆದಷ್ಟು ಬೇಗ ತೆರೆಗೆ ಬರಲಿ, ಅಡೆತಡೆಗಳನ್ನು ಮೀರಿ, ಹಾಗೆ ಯಾರ್ಯಾರು ಏನೇನು ಅಂದ್ಕೊಂಡಿದ್ದಾರೋ ಅದೆಲ್ಲ ಕೂಡ ಹೋಗಲಿ, ನೀವು ಹೇಳ್ದಾಗೆ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇದಾಗಿತ್ತು ಅಶ್ವವೇಗ ನ್ಯೂಸ್ ಸತ್ಯಾನ್ವೇಷಣೆಯ ಓಟದಲ್ಲಿ.